ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹೊಸ ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಮೆಡಿಸಿನ್ ಬಂದುಬಿಟ್ಟು ನಿಮಗೆ ವೆಲೋಸ್ 20 ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವೆಲೋಸ್ 20 ಅಂತಂದ್ರೆ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ, ಅದರಲ್ಲಿರುವಂಥ ಒಂದು ಸಾಲ್ಟ್ ಕಂಪೋಸಿಷನ್, ಯೂಸಸ್, ಬೆನಿಫಿಟ್ಸ್, ಸೈಡ್ ಎಫೆಕ್ಟ್, ಡೋಸೇಜ್, ಟಿಪ್ಸ್, ವಾರ್ನಿಂಗ್ಸ್, ಸೇಫ್ ಅಡ್ವೈಸ್ ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿದುಕೊಳ್ಳೋಣ. ಈ ಒಂದು ವೆಲೋಸ್ 20 ಟ್ಯಾಬ್ಲೆಟ್ ಅನ್ನುವಂಥ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಟೊರೆಂಟೋ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ಈ ವೆಲೋಸ್ 20 ಅನ್ನುವಂಥ ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂತಹ ಸಾಲ್ಟ್ ಕಾಂಪೋಸಿಷನನ್ನು ನೋಡೋದಾದರೆ ಸಾಲ್ಟ್ ಕಾಂಪೋಸಿಷನ್ ಬಂದುಬಿಟ್ಟು ನಿಮಗೆ ರ್ಯಾಬಿಪ್ರೊಜೋಲ್ ಅದರ ಪ್ರಮಾಣವನ್ನು ನೋಡೋದಾದ್ರೆ 20 mg ಇರುತ್ತೆ. ರ್ಯಾಬಿಪ್ರೊಜೋಲ್ ಸೋಡಿಯಂ IP 20 mg ಇದರಲ್ಲಿರುವಂಥ ಸಾಲ್ಟ್ ಕಾಂಪೋಸಿಷನ್ನು. ಮತ್ತು ಈ ಟ್ಯಾಬ್ಲೆಟನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಯಾವೆಲ್ಲ ಬೆನಿಫಿಟ್ಸ್ ತೆಗೆದುಕೊಂಡು ಏನೆಲ್ಲ ಕಡಿಮೆ ಆಗ್ತದೆ ಅಂತ ನೋಡೋದಾದ್ರೆ ಅಂದರೆ ಏನಾಗುತ್ತೆ, ಇದು ಈ ಇರುವಂಥ ಎಕ್ಸೆಸಿವ್ ಗ್ಯಾಸ್ ಏನು ಮಾಡುತ್ತಾ ಕಡಿಮೆ ಮಾಡುತ್ತೆ, ಎಸಿಡಿಟಿಯನ್ನು ಏನು ಮಾಡುತ್ತಾ ಕಡಿಮೆ ಮಾಡುತ್ತಾ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ. ಮತ್ತು ಅದರ ಜೊತೆಗೆ ಮತ್ತೆಲ್ಲ ಬೆನಿಫಿಟ್ಸನ್ನು ನೋಡಿದ್ರೆ ಕೆಲವೊಂದಿಷ್ಟು ಈ ಡಿಸೀಸಸ್ ಅದಾವೆ ಅಂತಂದರೆ ಈ ಸ್ಟಮಕ್ ಸಂಬಂಧಪಟ್ಟಂಗೆ, ಇಂಟೆಸ್ಟೈನಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕಾಯಿಲೆಗಳು ಇರ್ತಾವೆ. ಅದಕ್ಕೂ ಸಹ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಬರೆದು ಕೊಡ್ತಾರೆ. ಅಂತಂದ್ರೆ ಈ ಆ್ಯಸಿಡ್ ರಿಫ್ಲೆಕ್ಸ್ ಆಗಿರ್ಬೋದು, ಪೆಪ್ಟಿಕ್ ಅಲ್ಸರ್ ಆಗಿರ್ಬೋದು, ಜ್ಯುಲೆಂಜರ್ ಎಲಿಸನ್ ಸಿಂಡ್ರೋಮ್, ಈ ರೀತಿ ಏನಾಗುತ್ತೆ ಡಿಸೀಸಸ್ಗೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಈ ಟ್ಯಾಬ್ಲೆಟನ್ನು ಡೋಸೇಜ್ ಬಂದುಬಿಟ್ಟು ಇದನ್ನು ಏನು ಮಾಡ್ತಾರೆ ಇನ್ ಜನರಲ್ಲಾಗಿ ಅಂದರೆ ಬಿಫೋರ್ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕಾಗತ್ತೆ, ವೈದ್ಯರ ಸಲಹೆಯಂತೆ ಏನು ಮಾಡ್ಬೇಕಂದ್ರೆ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಹೇಗೆ ಯಾವಾಗ ಅಂತಂದರೆ ಡಿಪೆಂಡ್ ಅಪಾನ್ ಏನಾಗುತ್ತೆ ಪೇಷಂಟ್ ಕಂಡೀಷನ್ ಮೇಲೆ ಹೋಗುತ್ತೆ. ಮತ್ತು ಯಾವುದೇ ಟ್ಯಾಬ್ಲೆಟನ್ನು ಏನು ಮಾಡಬಾರ್ದು, ಲಾಂಗ್ ಟರ್ಮನ್ನು ಯೂಸ್ ಮಾಡಬಾರ್ದು. ಜನರಲ್ಲಾಗಿ ಈ ಒಂದು ಟ್ಯಾಬ್ಲೆಟನ್ನು ಡೋಸ್ ಅಂತ ಹೇಳೋದಾದರೆ ಅಂದರೆ ಖಾಲಿ ಹೊಟ್ಟೆಲಿ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಬೆಳಗ್ಗೆ 1 ಟೈಮ್ ಬಿಫೋರ್ ಅರ್ಧ ಗಂಟೆ ಮುಂಚೆ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇಲ್ಲ ಅಂತಂದರೆ ಊಟ ಆದಮೇಲೆ ಒಂದು ತಾಸು ಬಿಟ್ಟು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಡೈಲಿ 1 ಟೈಮ್ ಒಂದು 7 ದಿನ ಮಟ್ಟ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇದರ ಒಂದು ಡೋಸೇಜ್ ಆಗಿರುತ್ತೆ. ಮತ್ತು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಈ ಒಂದು ಟ್ಯಾಬ್ಲೆಟನ್ನು ಅಂತಂದರೆ ವೆಲೋಸ್ 20 ಅನ್ನುವಂಥ ಟ್ಯಾಬ್ಲೆಟಿನ ಸೈಡ್ ಎಫೆಕ್ಟ್ ಬಂದುಬಿಟ್ಟು ಇಷ್ಟೆಲ್ಲ ಈ ಒಂದು ಟ್ಯಾಬ್ಲೆಟಿನ ಸೈಡ್ ಎಫೆಕ್ಟ್ಗಳು ನಮಗೆ ಆಗ್ತದೆ. ಸೈಡ್ ಎಫೆಕ್ಟ್ ಬಂದುಬಿಟ್ಟು ಹೆಡ್ಏಕ್, ನಾಸಿಯಾ, ವಾಮಿಟಿಂಗ್, ಅಬ್ಡೋಮಿನಲ್ ಪೇನ್, ಫ್ಲ್ಯಾಟುಲೆನ್ಸ್, ಡಿಸಿನೆಸ್, ಈ ಡಯೂರಿಯಾ, ವೀಕ್ನೆಸ್, ಈ ರೀತಿ ಇದರ ಆಗುವಂಥ ಸೈಡ್ ಎಫೆಕ್ಟ್ ಏನಾದರೂ ಜಾಸ್ತಿ ಆಗ್ತದೆ, ಒಂದು ಮೈಲ್ಡ್ ಆಗಿತ್ತು ಅಂತಂದರೆ ಏನು ತೊಂದರೆ ಇಲ್ಲ. ಇನ್ ಕೇಸ್ ನಿಮಗೆ ಸಿವಿಯರ್ ಆಗ್ತಾಯಿತ್ತು ಅಂದ್ರೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡಿ ಸ್ಟಾಪ್ ಮಾಡಿ ಡಾಕ್ಟರ್ ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಮತ್ತು ಈ ಟ್ಯಾಬ್ಲೆಟ್ ಬಗ್ಗೆ ಸೇಫ್ಟಿ ಅಡ್ವೈಸ್ ಅಂತಂತಂದರೆ ಸೈಡ್ ಎಫೆಕ್ಟ್ ಈಗಾಗಲೇ ಹೇಳಿರುವಾಗೆ ಸೈಡ್ ಎಫೆಕ್ಟ್ ಏನಾದರೂ ಜಾಸ್ತಿ ಆಗ್ತದೆ ಡಾಕ್ಟರ್ ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಅಲರ್ಜಿ ಆಗ್ತಾಯಿದ್ರು ಸಹ ಏನು ಮಾಡಿ ಈ ಒಂದು ಟ್ಯಾಬ್ಲೆಟನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಮತ್ತು ಇದ್ರ ಜೊತೆಗೆ ನೀವೇನಾದರೂ ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಸಹ ಏನು ಮಾಡಬೇಕು, ಆ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ಡಾಕ್ಟ್ರಿಗೆ ತಿಳಿಸ್ಬೇಕಾಗತ್ತೆ. ಮತ್ತು ಲಿವರ್ ಕಿಡ್ನಿ ಪ್ರಾಬ್ಲಮ್ ಇದ್ದರೆ, ಮತ್ತು ಪ್ರೆಗ್ನೆಂಟ್ ಬ್ರೆಸ್ಟ್ ಫೀಡಿಂಗ್ ವುಮೆನ್ ಇದ್ದರೆ, ಮತ್ತು ಚಿಲ್ಡ್ರನ್ಸಿಂದ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡಬೇಕು, ದೂರ ಇಡಬೇಕಾಗತ್ತೆ. ಇಷ್ಟೆಲ್ಲ ಒಂದು ಸೇಫ್ಟಿ ಅಡ್ವೈಸ್ ತೆಗೆದುಕೊಂಡು ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟಿನ ಒಂದು ಸಬ್ಸ್ಟಿಟ್ಯೂಟ್ ಅಥವಾ ಆಲ್ಟರ್ನೇಟಿವ್ ಡ್ರಗ್ಗನ್ನು ನೋಡಿದಾಗ ಈ ಮಾರ್ಕೆಟಲ್ಲಿ ಯಾವೆಲ್ಲ ಟ್ಯಾಬ್ಲೆಟ್ ಅದಾವೆ ಈ ಒಂದು ವೆಲೋಸ್ 20 ಬಿಟ್ಟು ಮತ್ತೆಲ್ಲ ಏನೆಲ್ಲ ಸಿಗ್ತಾವೆ ಅಂತ ನೋಡೋದಾದ್ರೆ ರೆಜೋ 20 mg ಸಿಗುತ್ತೆ, ಸೈರಾ 20 mg, ಹಪ್ಪಿ 20 mg, ರ್ಯಾಬ್ಲೆಟ್ 20 mg, ಈ ರೀತಿಯಾಗಿ ಇನ್ನೂ ಹಲವಾರು ನಿಮಗೆ ಆಲ್ಟರ್ನೇಟಿವ್ ಡ್ರಗ್ ಸಿಗ್ತಾವೆ. ಮೇನ್ ಇದರಲ್ಲಿ ಇಷ್ಟು ಟ್ಯಾಬ್ಲೆಟ್ ಇದರ ಒಂದು ಸಬ್ಸ್ಟಿಟ್ಯೂಟ್ ಆಗಿರುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.